ಜಿಲ್ಲೆ ಎಲ್ಲ ಯಾರ್ಯಾರು ವಕ್ಫ್ ಬೋರ್ಡ್ ತಮ್ಗೆಲ್ಲ ನೋಟಿಸ್ ಬಂದಿದೆ. ಆ ಜನ ಖುಷಿ ಪಡ್ಕೊತಿರ್ಬೇಕು. ಅವ್ರು ಕೂಡ ಜಮೀರ್ ಅಹಮದ್ ಅಂತ ಹೇಳಿ ನಮ್ಗೆಲ್ಲ ಹಿಂದೂ ಅಣ್ಣತಮ್ಮರೇ ಹೇಳ ಬಯಸ್ತೀನಿ, ನಿಮ್ದು ಚಂದ್ರ ಪಾಟೀಲ್ ಇಲ್ಲ, ನಿಮ್ ಕೂಡ 100% ಹೇಳಬಯಸ್ತೀನಿ. ಅವ್ರು ಏನೇ ಮಾಡ್ಲಿ ನಾ ಈ ವೇದಿಕೆ ಮುಖಾಂತರ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಒಬ್ಬರು 1% 1 ಸ್ಕ್ವೇರ್ ಫೀಟ್ ಜಾಗ ಹೋಗ್ಬೋದು ಹೊಲಾದಾಗ ನಿಮ್ ಸಂಘಟ ಸುಪ್ರೀಂ ಕೋರ್ಟ್ ವರೆಗೂ ನಿಮ್ ಸಂಘಟ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಾವೆಲ್ಲರೂ ನೋಡಿರ್ಬೇಕು. ರಾಜ್ಯ ಅಧ್ಯಕ್ಷರು ಒಂದ್ ವರ್ಷ ಕಂಪ್ಲೀಟ್ ಮಾಡ್ಯಾರ, ಜನ ಕನ್ಫ್ಯೂಸ್ ಆಗೋತಾನೆ ಯಾರ ಅವ್ರು ಕನ್ಫ್ಯೂಸ್ ಹಾಕೋತಾನೆ ರಾಜ್ಯ ಅಧ್ಯಕ್ಷರು 3 ವರ್ಷ ಕಂಪ್ಲೀಟ್ ಮಾಡ್ತಾರ. ಅವ್ರ ನೇತೃತ್ವದಾಗ ನಾವು ಎಲೆಕ್ಷನ್ ಹೋಗ್ತು, ಅವರು ಒಂದು ಮುಖ್ಯಮಂತ್ರಿ ಅದನ್ನ ಹೇಳಬೇಕು. ನಮ್ಗೆ ಅವ್ರ ಕೂಡ ನಾ ಗಾಡಿ ಕುಂತಿರ್ತೇವೆ, ಅಧ್ಯಕ್ಷರ ಅಂತ ಹೇಳಿದಾರ, ರಾಜ್ಯಾಧ್ಯಕ್ಷ ಕೂಡ ತಿರುಗಾಡ್ತಿರ್ತೇವೆ ನಾವು. ಅವಾಗ ಫೋನ್ ಕಾಲ್ ನಾ ಕೇಳ್ತಾ ಇರ್ತೀನಿ, ಹಿರಿಯರು ಕಾಲ್ ಮಾಡ್ತಿರ್ತಾರೆ ಅವ್ರಿಗೆ. ಅವ್ರು ಒಂದೇ ಮಾತು ಹೇಳ್ತಿರ್ತಾರ, ನೋಡ್ರಿ ನಾ ರಾಜ್ಯಾಧ್ಯಕ್ಷರನ್ನ ಯಾರು ಮಾಡಿದಾರ, ಪಕ್ಷ ಮಾಡಿದಾರ, ನರೇಂದ್ರ ಮೋದಿಜಿ ಅವ್ರು ಮಾಡ್ಯಾರ, ಅಮಿತ್ ಶಾ ಜಿ ಅವ್ರು ಮಾಡ್ಯಾರ, ನಡ್ಡಾಜಿ ಅವ್ರು ಮಾಡ್ಯಾರ, ಎಲ್ಲ ಯೋಚನೆ ಮಾಡ್ಯಾರ. ಅವರು ನನ್ಗೂ ಕಲಬುರಗಿನಾಗ ಅಲ್ಲ ಪೂರ ಕರ್ನಾಟಕನಾಗ ನಾ ಏನ್ ಕೆಲಸ ಮಾಡ್ತೀನಿ ಅಂತಂದ್ರೆ ಅದು ಮಾಡ್ಯಾರ. ಅದನ್ನ ಹಮೇಶ ಹೇಳ್ತಿರ್ತಾರೆ ಫೋನಿಗೆ, ಯಾರೇ ದೊಡ್ಡವ್ರ ಫೋನ್ ಬಂದಾಗ, ನೋಡ್ರಿ ವಿಜೇಂದ್ರ ಹಂಗಿದ್ದಾರ, ನಿಮ್ಗೆ ಏನ್ರ ಪ್ರಾಬ್ಲಮ್ ಇತ್ತಂದ್ರೆ ಕರೆದು ಹೇಳ್ರಿ, ನಾನು ನಿಮ್ಗೆ ಹೇಳ್ತೀನಿ. ನೀವು ಎಲ್ಲೇ ನನ್ ಟೀಕೆ ಮಾಡಿದ್ರಿ ನನ್ ತ್ರಾಸ ಅಂತಂದ್ರೆ ನಾ ಏನ್ ಕೇಳೋ ಅಲ್ಲ, ನಾ BSY ಯಡಿಯೂರಪ್ಪ ಅಂತಂದ್ರೆ ಹೇಳ್ಬೇಕು. ಗ್ರಾಮದೆಲ್ಲ ನಮ್ಮ ತರುಣರು ಬಂದು ಕೂತಿದ್ದಾರೆ. ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಚುನಾಯಿತ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬ ಉಸ್ತುವಾರಿ ಸಚಿವ ಇದ್ದಾನೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು. ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರ್ತದೆ ಇವತ್ತು ಪರಿಸ್ಥಿತಿಗಳನ್ನು ನೋಡಿದ್ರೆ. ನಿನ್ನೆ ದಿನ 11 ವರ್ಷದ ಮಗುನ ರೇಪ್ ಮಾಡಿರ್ತಕ್ಕಂಥದ್ದು, ಅತ್ಯಾಚಾರ ಮಾಡಿರ್ತಕ್ಕಂಥದ್ದು. ಸಚಿವ ಧೈರ್ಯ ಮಾಡಿ ಹೋಗಿ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಅದೇ ರೀತಿ ಕಳೆದ ಕೆಲವು ದಿನಗಳಿಂದ ಇವತ್ತು ಚಿತ್ತಾಪುರದಲ್ಲೂ ಕೂಡ 17 ವರ್ಷದ ಯುವತಿಯೊಬ್ಬ ರೇಪ್ ಆಗಿರ್ತಕ್ಕಂಥದ್ದು ಕಳೆದ ಕೆಲವು ದಿನಗಳ ಹಿಂದೆ. ಅದೇ ರೀತಿ ಚಂದ್ರಮಾಪಲ್ಲಿ ಅಲ್ಲೂ ಕೂಡ 75 ವರ್ಷದ ತಾಯಿ ಇವತ್ತು ಅಲ್ಲಿ ಕೂಡ ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಯಾರಿಗೆ ಉಸ್ತುವಾರಿ ಸಚಿವರು ಅಧಿಕಾರದ ದರ್ಪ, ಅಧಿಕಾರದ ಮದ, ಗುಂಡಾಗರ್ದಿ ಮಾಡ್ತಕ್ಕಂಥವ್ರನ್ನ ಸಾಕೊಂಡು ಇವತ್ತು ಗುಲ್ಬರ್ಗ ಜಿಲ್ಲೆ, ಯಾವ ಗುಲ್ಬರ್ಗ ಜಿಲ್ಲೆನಲ್ಲಿ ಗೌರವವಾಗಿ ಯಾರು ಕೂಡ ಹೆಣ್ಮಕ್ಳು ಬೀದಿಯಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ, ದೇವ್ರ ಕ್ಷಮಿಸ್ತಾರೆ ಇವತ್ತು, ಇವರಿಗೆ ದೇವ್ರ ಕ್ಷಮಿಸ್ತಾರೆ ಇವತ್ತು. ನಾನು ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆ ಮಗುವಿನಲ್ಲಿ ಇವತ್ತು ಏನು ಕಣ್ಣೀರು ಸುರಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ, ಆ ಮುಗ್ಧ ಮಹಿಳೆ ಇವತ್ತು ಏನು ಕಣ್ಣೀರು ಸುರಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ, ಅತ್ಯಾಚಾರ ಪ್ರಕರಣಗಳು ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಿಮ್ಗೆ ದೇವ್ರ ಭಗವಂತನಿಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳು ಅಂತ ಹೆದರ್ತಾ ಇದ್ದಾರೆ ಇಂಥ ಮಂತ್ರಿಗಳು, ಇಂಥ ಮುಖ್ಯಮಂತ್ರಿಗಳ ಮಧ್ಯೆ ಕೆಲಸ ಮಾಡೋದಕ್ಕೆ. ಇಂಥ ದುರಂತ, ಇಂಥ ಕರಾಳ ದಿನಗಳನ್ನ ಇವತ್ತು ಗುಲ್ಬರ್ಗ ಜಿಲ್ಲೆ ನಾವು ನೋಡ್ತಾ ಇದೀವಲ್ಲ. ಇದೇ ರೀತಿ ವಾತಾವರಣ ಮುಂದೆ ಹೊರದ್ರೆ ಇವತ್ತು ಜನರೇ ಇವತ್ತು ಬೀದಿಗಳದ್ದು ಬಡಗಿ ತಗೊಂಡು ಈ ಜನಪ್ರತಿನಿಧಿಗಳಿಗೆ ಹೊಡಿತಕ್ಕಂಥ ಕೆಲಸ ನಿರ್ಮಾಣ ಆಗ್ತದೆ. ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದ ದರ್ಪದಿಂದ ಮರಿತಾ ಇದ್ದೀರಿ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಇವತ್ತು ಸುಮಾರು 5 ರಿಂದ 6 ಲಕ್ಷ ಎಕರೆಯಲ್ಲಿ ಇವತ್ತು ತೊಗರಿಯನ್ನು ಬೆಳೀತಾರೆ. ಸುಮಾರು 2-2.5 ಲಕ್ಷ ಎಕರೆನಲ್ಲಿ ಬೆಳೀತಕ್ಕಂಥ ತೊಗರಿ ಇವತ್ತು ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾಳಾಗಿದೆ. ಪಾಪ ರೈತ ಇವತ್ತು ಬೆಳೆ ನಾಶ ಆಗಿ ಇವತ್ತು ಪರದಾಡ್ತಾ ಇದ್ದಾನೆ. ಒಂದು ಜವಾಬ್ದಾರಿತ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಆ ರೈತರಿಗೆ ಇವತ್ತು 25 ರಿಂದ 30 ಸಾವಿರ ಪರಿಹಾರವನ್ನು ಘೋಷಣೆ ಮಾಡಬೇಕಲ್ಲ. ಹಾಗಾದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತನ ಬೆಂಬಲಕ್ಕೆ ಸರ್ಕಾರ ಬರಬೇಕಲ್ಲ. ಹಾಗಾದ್ರೆ ನಾಳೆ ಕೇಳಿದ್ದೀನಿ ಸಚಿವರಿಗೆ, ನಾಳೆ ನೀವು ಸಚಿವರನ್ನು ಕೇಳಿ, ನಮ್ಮ ರೈತ ಕಂಗಾಲಾಗಿದ್ದಾನೆ, ಇವತ್ತು ಬೆಳೆದಂತ ಬೆಳೆ ಸಂಪೂರ್ಣ ನಾಶ ಆಗಿದೆ, ಸ್ವಾಮಿ ನಿಮ್ ಸರ್ಕಾರ ಇದೆ ರಾಜ್ಯದಲ್ಲಿ, ಪರಿಹಾರ ಕೊಡಿ ರೈತರಿಗೆ ಅಂತ ಏನ್ ಹೇಳ್ತಾರೆ ಗೊತ್ತಾ ಸಚಿವರು? ನರೇಂದ್ರ ಮೋದಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಾಯ್ತು ಸರ್ಕಾರದವರಿಗೆ, ನಾಚಿಕೆ ಆಗ್ಬೇಕಾಯ್ತು. ಈ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಈ ನಾಡಿನ ರೈತರ ಪಾಲಿಗೆ ಸರ್ಕಾರ ಇದು ಬದುಕಿದ್ದು ಕೂಡ ಸತ್ತಂತಾಗಿದೆ. ಇಂಥ ರೈತ ವಿರೋಧಿ ಸರ್ಕಾರ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ
ಅಧಿಕಾರದ ಮದದಿಂದ ಇವತ್ತು ನಡ್ಕೊಳ್ತಾ ಇದ್ದಾರೆ. ಬರದಿಂದ ಇವತ್ತು ಜನ ತಕ್ಕ ಪಾಠವನ್ನ ಕಲಿಸ್ತಾರೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ವೇದಿಕೆ ಮೂಲಕ ಒಂದು ಮಾತನ್ನು ಹೇಳ್ತೇನೆ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಯಾವ ಮಂಡ್ಯ ಜಿಲ್ಲೆಯ KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದಲ್ಲಿ ಯಾವತ್ತೂ ಕೂಡ ಗೆದ್ದಿರಲಿಲ್ಲ. ಉಪಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಕೂಡ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ. ಅವತ್ತು ಕೂಡ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ಯಾವ KR ಪೇಟೆ ಯಾವ ಶಿರಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಠೇವಣಿನೂ ಕೂಡ ಬಂದಿರಲಿಲ್ವೋ ಅಲ್ಲೂ ಕೂಡ ಬಿಜೆಪಿನ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಮಾಡಿದ್ದೇನೆ. ಇವತ್ತು ವೇದಿಕೆ ಮೂಲಕ ಒಂದು ಮಾತನ್ನು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ, ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 130-140 ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇವೆ. ಅಲ್ಲಿಯವರೆಗೂ ಸಹ ವಿಶ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಸಂಕಲ್ಪವನ್ನು ಮಾಡಿದ್ದೇನೆ, ಯಾರೇನೇ ಹಗುರವಾಗಿ ಮಾತನಾಡಲಿ, ಇವತ್ತು ನನ್ನ ಮೇಲೆ ಎಲ್ಲ ಪಕ್ಷದ ಹಿರಿಯರು ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅನೇಕ ಹಿರಿಯರು ಇದ್ರೂ ಸಹ ಎಲ್ಲ ಹಿರಿಯರ ಆಶೀರ್ವಾದದಿಂದ ಈ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದೇನೆ. ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ಯಾರೇನೇ ಮಾತನಾಡುವುದು ಸಹ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಯಾರು ಕೂಡ ತಲೆ ತಗ್ಗಿಸಬಾರ್ದು, ತಲೆ ಎತ್ಕೊಂಡು ಓಡಾಡಬೇಕು. ಆ ರೀತಿ ನಾನು ಹೋರಾಟವನ್ನು ಮಾಡ್ತೇನೆ, ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಕೊನೆಯಲ್ಲಿ ಒಂದು ಮತ್ತೊಮ್ಮೆ ಈ ಮಾತನ್ನು ಹೇಳ್ತೇನೆ. ಇವತ್ತೇನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಯಾವುದೇ ಕಾರಣಕ್ಕೂ ರೈತರು ಅನೇಕ ಅಹವಾಲುಗಳನ್ನು ನೀಡಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಏನಿದೆ ಆ 1973-74 ಗೆಜೆಟ್ ನೋಟಿಫಿಕೇಶನ್ ಅನ್ನ ವಿಡ್ರಾ ಮಾಡಬೇಕು. ಸುಮ್ಮನೆ ನೋಟಿಸ್ ಅನ್ನ ವಿಡ್ರಾ ಮಾಡಿ ಕಣ್ಣೀರು ಹರಿಸ್ತಕ್ಕಂಥ ಕೆಲಸ ಡ್ರಾಮಾ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಡ್ರಾಮಾ ಮಾಡೋದು ನಾವು ಕೂಡ ಅವಕಾಶನ ಕೊಡೋದಿಲ್ಲ. ನಮ್ಮ ರೈತರು ಏನು ತೊಂದರೆಗೀಡಾಗಿದ್ದೀರಿ, ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಪರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ. ರೈತರ ಹೋರಾಟಕ್ಕೆ ದಿಲ್ಲಿವರೆಗೂ ಕೂಡ ನಾವು ಸಿದ್ಧರಿದ್ದೇವೆ. ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ಇವತ್ತು ವಕ್ಫ್ ಬೋರ್ಡ್ಗೆ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತಿಲ್ಲ. ನಾವು ನಿಮ್ಮ ಜೊತೆ ಸದಾ ಹೋರಾಟಕ್ಕೆ ಧುಮುಕ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಸಾಕಷ್ಟು ಸಮಯ ಆದರೂ ಸಹ ನಮ್ಮ ವಿಜಯಣ್ಣ ಬರ್ತಾನೆ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಸಾಕಷ್ಟು ಸಮಯ ಆದರೂ ಸಹ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಭಾರತ್ ಮಾತಾ ಕಿ